ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಕನ್ನಡದ ಸಂಧಿಯಾದಂಥ ಲೋಪಸಂಧಿ ಕುರಿತು ನೋಡಿಕೊಳ್ಳೋಣ. ಇಲ್ಲಿ ಈ ಲೋಪಸಂಧಿ ಕುರಿತು ನೋಡುವುದಾದರೆ ಇದರ ಡೆಫಿನೇಷನ್ ಏನಪ್ಪ ಅಂತಂದರೆ, ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದಲ್ಲಿನ ಸ್ವರವು ಸಂಧಿ ಪದದಲ್ಲಿ ಲೋಪವಾದರೆ ಅಥವಾ ಇಲ್ಲವಾದರೆ ಇದರಿಂದ ಮೂಲ ಅರ್ಥಕ್ಕೆ ಯಾವುದೇ ಬಾಧೆ ಬರುವುದಿಲ್ಲ, ಅದು ಲೋಪಸಂಧಿಯಾಗಿರುತ್ತದೆ. ಸ್ನೇಹಿತರೆ, ಡೆಫಿನೇಷನ್ ಏನಪ್ಪ ಅಂತಂದರೆ, ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದಲ್ಲಿನ ಸ್ವರವು ಸಂಧಿ ಪದದಲ್ಲಿ ಲೋಪವಾದರೆ, ಇದು ಏನಪ್ಪಾ ಅಂತಂದ್ರೆ ಸಂಧಿ ಪದದಲ್ಲಿ ಲೋಪವಾದರೆ ಇದರಿಂದ ಮೂಲ ಅರ್ಥಕ್ಕೆ ಬಾಧೆ ಬರುವುದಿಲ್ಲ, ಇದನ್ನು ಲೋಪಸಂಧಿ ಎಂದು ಕರೆಯುತ್ತಾರೆ. ಸೊ ನಾವು ಇಲ್ಲಿ ಮೊದಲನೇದಾಗಿ ಸಂಧಿಗಳನ್ನು ಬಿಡಿಸಿ ಬರೆಯುವುದೇನಪ್ಪ ಅಂತಂದ್ರೆ, ಪೂರ್ವ ಪದ ಹಾಗೂ ಉತ್ತರ ಪದ ಎಂದು, ಅದೇ ರೀತಿ ಸಂಧಿ ಪದ ಎಂದು ವಿಂಗಡಣೆ ಮಾಡುತ್ತೇವೆ ಸ್ನೇಹಿತರೆ. ಸೊ ಇಲ್ಲಿ ನಾವು ಲೋಪಸಂಧಿಗೆ ಕೆಲವೊಂದು ಉದಾಹರಣೆಗಳನ್ನು ಈ ಮುಂಚೆನೆ ನೋಡಿಕೊಂಡಿದ್ದೇವೆ. ಸೊ ಇಲ್ಲಿ ನೋಡುವುದಾದರೆ ನೀರಿಲ್ಲ. ಸೊ ಇದನ್ನು ಬಿಡಿಸಿ ಬರೆದಾಗ ನೀರು ಪ್ಲಸ್ ಇಲ್ಲ, ನೀರಿಲ್ಲ. ಸೊ ಇಲ್ಲಿ ಪೂರ್ವ ಪದದಲ್ಲಿನ ಸ್ವರವು ಇಲ್ಲಿ ನೀರು, ಇಲ್ಲೇನು ಬಂದಪ್ಪ ಅಂತಂದ್ರೆ ಹೂ ಸ್ವರ ಬಂದ, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಪದದಲ್ಲಿ ಪೂರ್ವ ಪದದಲ್ಲಿನ ಸ್ವರವು ಲೋಪವಾದರೆ, ಅಂದರೆ ಏನಪ್ಪಾ ಅಂತಂದ್ರ ಈ ಪೂರ್ವ ಪದದಲ್ಲಿನ ಸ್ವರವು ಏನಪ್ಪಾ ಅಂತಂದ್ರ ಸಂಧಿ ಪದದಲ್ಲಿ ಲೋಪವಾದರೆ, ಅಂದ್ರೆ ಬಿಟ್ಟು ಹೋದರೆ ಅದು ಲೋಪಸಂಧಿಯಾಗಿರುತ್ತದೆ ಸ್ನೇಹಿತರೆ. ಸೊ ಸ್ವರದ ಮುಂದೆ ಸ್ವರವು ಬಂದು, ಅಂದ್ರೆ ಇಲ್ಲಿ ಏನಪ್ಪಾ ಅಂತ ಬಿಡಿಸಿ ಬರೆದಾಗ ಇದು ಹೂ ಕೂಡ ಸ್ವರ, ಇದು ಈ ಅನ್ನೋದು ಕೂಡ ಸ್ವರ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಪದದಲ್ಲಿ ಪೂರ್ವ ಪದದಲ್ಲಿನ ಸ್ವರವು ಬಿಟ್ಟು ಹೋದರೆ ಅಥವಾ ಇಲ್ಲವಾದರೆ ಅದು ಲೋಪಸಂಧಿಯಾಗುತ್ತದೆ. ಸೊ ಇಲ್ಲಿ ನೀರು ಪ್ಲಸ್ ಇಲ್ಲ, ನೀರಿಲ್ಲ. ಇಲ್ಲಿ ಹೂಕಾರ ಏನಪ್ಪಾ ಅಂತಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಇಲ್ಲಿ ಹೂಕಾರ ಏನಪ್ಪಾ ಅಂತಂದ್ರೆ ಲೋಪವಾಗಿದೆ, ಅಂದ್ರೆ ಬಿಟ್ಟು ಹೋಗಿದೆ. ಸೊ ಆದ್ದರಿಂದ ಇದು ನೀರಿಲ್ಲ ಎನ್ನುವಂಥ ಶಬ್ದ ಏನಪ್ಪಾ ಅಂತಂದ್ರೆ ಲೋಪಸಂಧಿಗೆ ಉದಾಹರಣೆ. ಇನ್ನು ಅದೇ ರೀತಿಯಾಗಿ ಎರಡನೇ ನೋಡೋದಾದ್ರೆ ನಾವೆಲ್ಲ. ಸೊ ನಾವೆಲ್ಲ ಬಿಡಿಸಿ ಬರೆದಾಗ ಯಾವ ಥರ ಆಗ್ತದಪ್ಪ ಅಂತಂದ್ರೆ, ನಾವು ಅಧಿಕ್ ಎಲ್ಲ ಇಸ್ ಈಕ್ವಲ್ ಟು ನಾವೆಲ್ಲ. ಸೊ ಇಲ್ಲಿ ನಾವು ಹೂ ಅಂತಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಹೂ ಸ್ವರ ಬಂದಿದೆ, ಇಲ್ಲಿ ಎ ಮುಂದೆ ಎ ಕೆಳಗಡೆ ಎ ಸ್ವರ, ಇಲ್ಲಿ ಸಂಧಿ ಪದದಲ್ಲಿ ಏನಪ್ಪಾ ಅಂತಂದ್ರೆ ಹೂ ಬಿಟ್ಟು ಹೋಗಿದೆ. ಸೊ ಅದರಿಂದ ಸ್ವರದ ಮುಂದೆ ಸ್ವರವು, ಅಂದ್ರೆ ಹೂ ಮುಂದೆ ಎ, ಇದು ಕೂಡ ಸ್ವರ, ಇದು ಸ್ವರ, ಸಂಧಿ ಪದದಲ್ಲಿ ಹೂಕಾರ ಲೋಪವಾಗಿದೆ. ಸೊ ಇದು ಕೂಡ ನಾವೆಲ್ಲ ಅನ್ನೋದು ಕೂಡ ಇದೇನಪ್ಪಾ ಅಂತಂದ್ರ ಇದು ಲೋಪಸಂಧಿಗೆ ಉದಾಹರಣೆಯಾಗಿದೆ. ಇನ್ನ ಅದೇ ರೀತಿ ಮೂರನೇದ ನೋಡುವುದಾದ್ರೆ ಊರಲ್ಲಿ. ಸೊ ಊರಲ್ಲಿ ಬಿಡಿಸಿ ಬರೆದಾಗ ಯಾವ ತರ ಆಗ್ತಪ್ಪ ಅಂತಂದ್ರೆ ಊರು ಪ್ಲಸ್ ಅಲ್ಲಿ ಊರಲ್ಲಿ. ಇಲ್ಲಿ ಊರು ಪೂರ್ವ ಪದದಲ್ಲಿ ಏನಪ್ಪಾ ಅಂತಂದ್ರೆ ಹೂಕಾರ, ಇಲ್ಲಿ ಉತ್ತರ ಪದದಲ್ಲಿ ಅಕಾರ, ಸಂಧಿ ಪದದಲ್ಲಿ ಏನಪ್ಪಾ ಅಂತಂದ್ರೆ ಹೂಕಾರ ಏನಪ್ಪಾ ಅಂತಂದ್ರೆ ಲೋಪವಾಗಿ ಕಂಡು ಬಂದಿದೆ. ಸೊ ಆದ್ದರಿಂದ ಇದು ಕೂಡ ಊರಲ್ಲಿ ಅನ್ನೋದು ಕೂಡ ಏನಪ್ಪಾ ಅಂತಂದ್ರೆ ಲೋಪಸಂಧಿಗೆ ಉದಾಹರಣೆಯಾಗಿರುತ್ತದೆ. ಇನ್ನ ಮುಂದಿನ ಉದಾಹರಣೆ ನೋಡುವುದಾದ್ರೆ ಬೇರೊಬ್ಬ. ಸೊ ಬೇರೊಬ್ಬ ಬಿಡಿಸಿ ಬರೆದಾಗ ಯಾವ ತರ ಆಗ್ತಪ್ಪ ಅಂತಂದ್ರೆ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ. ಇಲ್ಲಿ ಬೇರೆ, ಇಲ್ಲಿ ಪೂರ್ವ ಪದದಲ್ಲಿ ಏನಪ್ಪಾ ಅಂತಂದ್ರೆ ಏಕಾರ ಬಂದಿದೆ, ಇನ್ನ ಉತ್ತರ ಪದದಲ್ಲಿ ಓಕಾರ, ಸಂಧಿ ಪದದಲ್ಲಿ ಏನಪ್ಪಾ ಅಂತಂದ್ರೆ ಈ ಏಕಾರ ಏನಪ್ಪಾ ಅಂತಂದ್ರ ಲೋಪವಾಗಿ ಕಂಡು ಬಂದಿದೆ. ಸೊ ಆದ್ದರಿಂದ ಬೇರೊಬ್ಬ ಎನ್ನುವುದು ಕೂಡ ಏನಪ್ಪಾ ಅಂತಂದ್ರ ಲೋಪಸಂಧಿಗೆ ಉದಾಹರಣೆ ಆಗಿರುತ್ತದೆ ಸ್ನೇಹಿತರೆ.